ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನ್ ವೆಜ್ದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ. ಚಿಕನ್ ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಮತ್ತು ಮೊಟ್ಟೆನ ಹಾಗೆ ರೋಸ್ಟ್ ಮಾಡ್ಕೊಂಡಿರೋದು. ಸೊ ಅದನ್ನು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪೆಪ್ಪರ್ ಚಿಕನ್ಗೆ ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಿಕನ್ ಹಾಕಿ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೀನಿ. ಇನ್ನೂ ಒಂದು ಕಡೆ ಕ್ಯಾಪ್ಸಿಕಮ್ನ ಮತ್ತು ಪೆಪ್ಪರ್ ಮತ್ತು ಸಾಲ್ಟ್ ಮತ್ತು ತುಪ್ಪ ಹಾಕಿ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಪೆಪ್ಪರ್ ಚಿಕನ್ ಫ್ರೈ ಒಳಗಡೆನೆ ಹಾಕಿಬಿಟ್ರೆ ಅದೇನು ಆಗುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ ಬೆಂದು. ಸೊ ಹಾಗಾಗಿ ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ಒಳ್ಳೆ ಟೇಸ್ಟ್ ಸಿಗುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಬಿರಿಯಾನಿಗೆ ಆಸ್ ಯೂಶುವಲ್ ಟೊಮ್ಯಾಟೊ, ಆನಿಯನ್, ಸಾಂಬಾರ್ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಏನೆಲ್ಲ ಮಸಾಲ ಇರುತ್ತೆ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಒಳ್ಳೆ ಫ್ಲೇವರ್ ಬರೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾವಾಗ ಟೊಮ್ಯಾಟೊ, ಆನಿಯನ್ ಅದೆಲ್ಲ ಎಣ್ಣೆ ಬಿಡ್ತಾ ಇದೆ ಅಂತ ಅನ್ಸುತ್ತೆ ಆವಾಗ ಅದಕ್ಕೆ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೂ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಏನೆಲ್ಲ ಆಸ್ ಯೂಶುವಲ್ ಹಾಕ್ತೀವಿ ಎಲ್ಲರೂ ಅದನ್ನೇ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಕ್ಕೆ ಬಿಟ್ಟು ಏನಾದರೂ ಬಿರಿಯಾನಿ ಮಸಾಲ ಹಾಕೋದಿದ್ರೆ ಹಾಕ್ಬೋದು. ನಾನು ಯಾವುದೇ ರೀತಿ ಬಿರಿಯಾನಿ ಮಸಾಲ ಹಾಕ್ತಾ ಇಲ್ಲ. ಇನ್ನು ಅದಕ್ಕೆ ನೀರು, ಮೊಸರು ಮತ್ತು ಅಕ್ಕಿ ಹಾಕಿ ಮುಚ್ಚಿದ್ರೆ ಬಿರಿಯಾನಿಗೆ ರೆಡಿ ಆಗುತ್ತೆ. ಮತ್ತು ಈ ಕಡೆ ಕ್ಯಾಪ್ಸಿಕಮ್ನ ಸ್ವಲ್ಪ ಅದೇ ಹೇಳ್ದಂಗೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಪೆಪ್ಪರ್ ಮತ್ತು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಫ್ಲೇವರ್ ಸ್ವಲ್ಪ ಹಸಿ ಹಸಿ ಹೋಗೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಯಾವಾಗ ಫ್ರೈ ಆಗ್ತಿದೆ ಅನ್ಸುತ್ತೆ ಇಲ್ಲಿ ಈ ಕಡೆ ಚಿಕನ್ನ ಡ್ರೈ ಮಾಡೋಕ್ಕೆ ಇಟ್ಟಿರ್ತೀನಿ. ಇದಕ್ಕೆ ಫ್ರೈ ಆಗಿರೋ ಕ್ಯಾಪ್ಸಿಕಮ್ಮು, ಸಾಂಬಾರ್ ಸೊಪ್ಪು ಮತ್ತು ಸಾಂಬಾರ್ ಬೀಜದ ಪುಡಿನ ಫ್ರೈ ಮಾಡಿ ಹಾಕೊಳ್ಳೋದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಲಾಸ್ಟಿಗೆ ಲೆಮನ್ ಹಾಕಿದರೆ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ನಾನು ಮಾಡೋದು ಈ ರೀತಿಯಲ್ಲಿ. ನನ್ನ ಮಗ ಸ್ವಲ್ಪ ಓದ್ಕೊತಾ ಇದ್ದ, ಸಂಡೇ ಆಗಿತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಓದ್ಕೊತಾನೆ, ಆಫ್ಟರ್ನೂನ್ ಸೆಷನ್ ಮಲಗ್ತಾನೆ ಮತ್ತು ಆಟ ಆಡ್ತಾನೆ. ಅದಾದಮೇಲೆ ಏನು ನಾನು ಮೊಟ್ಟೆ ಬೇಯಿಸಿದ್ದೆ, ನನ್ನ ಮಗ ಸಿಪ್ಪೆ ಎಲ್ಲ ಸುಲಿತೀನಿ ಅಮ್ಮ ಅಂತ ಹೇಳ್ದೆ. ಸೊ ಸುಲ್ದ ಅದಕ್ಕೆ ಚಿಕ್ಕದಾಗಿ, ಯಾಕಂದರೆ ನಾವು ಖಾರದ ಪುಡಿ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಚಿಕ್ಕದಾಗಿ ಲೈನ್ ಹಾಕಿದರೆ ಒಂದು ಸ್ವಲ್ಪ ಉಪ್ಪು ಖಾರ ಹಿಡಿಯುತ್ತೆ ಅಂತ ಹೇಳಿ ಮಗನೂ ಸ್ವಲ್ಪ ಲಾಸ್ಟಿಗೆ ಟಚ್ ಅಪ್ ಕೊಟ್ಟ. ಫೈನಲಿ ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಮತ್ತು ಮೊಟ್ಟೆನ ಏನು ನಾನು ಡ್ರೈ ಫ್ರೈ ಮಾಡಿದ್ದೆ ಅದು ಕೂಡ ರೆಡಿ ಆಯಿತು. ಇದ್ರ ಮಧ್ಯದಲ್ಲಿ ನಾಳೆ ತಿಂಡಿಗೆ ದೋಸೆ ಮಾಡಬೇಕು ಅಂತೇಳಿ ದೋಸೆಗೆ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ನೆನೆಸಿಟ್ಟೆ. ಎಲ್ಲಿ ಚಿಕ್ಕವ ಕಾಣಿಸ್ತಾ ಇಲ್ವಲ್ಲ ಅಂತ ಅನ್ಕೊತಾ ಇರ್ಬೋದು. ಅವಳು ಆ್ಯಕ್ಚುಲಿ ಸ್ಕೂಲಿಂದ GRSಗೆ ಅಂತ ಹೇಳಿ ಹೋಗಿದ್ದಾಳೆ. ಮತ್ತು ನಮಗೂ ಕೂಡ ಅವಳನ್ನು ಮಿಸ್ ಮಾಡ್ಕೊತಿದ್ದೀವಿ, ಯಾಕಂದರೆ ಅವಳು ಗಲಾಟೆ ಜಗಳ ಅದೆಲ್ಲ ಇರ್ತಿತ್ತು. ಸದ್ಯಕ್ಕೆ ಇವಾಗ ಮಾಡಿರೋದನ್ನ ಟೇಸ್ಟ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.